ಜಮ್ಮು ಕಾಶ್ಮೀರದಲ್ಲಿ ರಾತ್ರಿ ಆತಂಕದಲ್ಲಿದ್ರು ಜನ. ಇಡೀ ರಾತ್ರಿ ಜಮ್ಮು ಕಾಶ್ಮೀರದಲ್ಲಿ ದಾಳಿ ಪ್ರತಿ ದಾಳಿ, ಸ್ಫೋಟದ ಸದ್ದು ಕೇಳಿ ಬರ್ತಾ ಇತ್ತು, ಸೈರನ್ ಮೊಳಗ್ತಾ ಇದ್ವು, ಬ್ಲಾಕ್ಔಟ್ ಮಾಡಲಾಗಿತ್ತು ಹಲವಾರು ಪ್ರದೇಶಗಳಲ್ಲಿ, ಡ್ರೋನ್ಗಳು ಹಾರಾಟ ಮಾಡ್ತಾ ಇತ್ತು. ನಿಟ್ಟಲ್ಲಿ ಪ್ರಾಣ ಭಯ ಸಹಜವಾಗಿ ಆ ಸಂದರ್ಭದಲ್ಲಿ ಯಾರಿಗಾದ್ರೂ ಆಗೇ ಆಗುತ್ತೆ. ಇದನ್ನೆಲ್ಲ ಕಂಡು ಕೇಳಿ ಸ್ಥಳೀಯರು ಆತಂಕದಲ್ಲಿದ್ರು. ವಿಶ್ವಾಸ ಇದ್ದೇ ಇದೆ ಭಾರತೀಯ ಸೇನೆ ಮೇಲೆ, ಆದ್ರೆ ಪದೇ ಪದೇ ಅಮಾಯಕರ ಜೀವ ಬಲಿಯಾಗ್ತಾ ಇದೆ, ನಾವು ಬದುಕೋದಕ್ಕಾಗ್ತಾ ಇಲ್ಲ ಅಂತೇಳಿ ಅಲ್ಲಿನ ನಾಗರಿಕರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಆದ್ರೆ ಒಂದು ವಿಶ್ವಾಸ ಇದೆ ಅವರಿಗೆ, ನಮ್ಮ ಸೇನೆ ಸೂಕ್ತ ಉತ್ತರವನ್ನ ಕೊಡ್ತಾ ಇದೆ ಅನ್ನೋ ಮಾತನ್ನ ಸ್ಥಳೀಯರು ಹೇಳಿದ್ದಾರೆ. ಭಾರತ ಸರ್ಕಾರ, ಪ್ರಧಾನಿ ಮೇಲೆ ನಮಗೆ ಸಂಪೂರ್ಣವಾಗಿ ನಂಬಿಕೆ ಇದೆ, ವಿಶ್ವಾಸ ಇದೆ ಅಂತ ಜನ ಹೇಳ್ತಾ ಇದ್ದಾರೆ. ಇನ್ನು ಇವತ್ತು ಮುಂಜಾಗ್ರತಾ ಕ್ರಮಗಳನ್ನ ಆ ಭಾಗದಲ್ಲಿ ಕೈಗೊಳ್ಳಲಾಗಿದೆ. ಇವತ್ತು ಜಮ್ಮು ಕಾಶ್ಮೀರದ ಎಲ್ಲಾ ಶಿಕ್ಷಣ ಸಂಸ್ಥೆಗಳನ್ನ ಬಂದ್ ಮಾಡಲಾಗುತ್ತೆ. ಇನ್ನು ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಬೇಕು ಅಂತಾನು ಸೂಚನೆಯನ್ನ ನೀಡಲಾಗಿದೆ. ಸಾಧ್ಯವಾದಷ್ಟು ಸ್ಥಳೀಯರು ಮನೆಗಳಲ್ಲೇ ಇರಿ, ಹೊರಗಡೆ ಬರಬೇಡಿ ಅಂತಾನು ಕೂಡ ಸೂಚನೆಯನ್ನ ನೀಡಲಾಗಿದೆ. ಜಮ್ಮು ಕಾಶ್ಮೀರ ಸೇರಿದಂತೆ ಗಡಿ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಕೆಲವರಿಗೆ ಬಂಕರ್ನ ವ್ಯವಸ್ಥೆ ಕೂಡ ಅಲ್ಲಿ ಮಾಡಿಕೊಟ್ಟಿದ್ದಾರೆ. रात को शिलिंग हुई है बहुत ज्यादा। देखें यहाँ पे गाड़ियों का नुकसान हुआ है, लोगों के मकान जल गए हैं, दुकानें जल गई हैं, कुछ आदमी मर भी गए हैं। अभी ये तो अभी सवेरे सवेरे पूरा डिक्लेयर नहीं है कितने 10 मरे हैं, 15 मरे हैं, 20 मरे हैं, लेकिन काफी नुकसान हुआ है। प्रॉब्लम की तो बात ही नहीं है, कितनी प्रॉब्लम हो रही है वो तो उनको पता है जो कि घरों से बाहर है या कि जिनके घर ही नहीं रहे, वो उनसे जाकर पूछे दर्द क्या है। हम तो पहले ही से कह रहे थे कि नहीं होना चाहिए, जंग नहीं होना चाहिए। रात को सर मैं तो ಭಾರತ ಹಾಗೇನೆ ಪಾಕಿಸ್ತಾನದ ಮಧ್ಯದಲ್ಲಿ ಭಾರಿ ಸಂಘರ್ಷ ಏರ್ಪಟ್ಟಿದೆ. ಜೈಸಲ್ಮೇರ್ ಮೇಲೆ ಪಾಕಿಸ್ತಾನ ದಾಳಿಗೆ ಪ್ರಯತ್ನವನ್ನ ಪಟ್ಟಿದೆ. ಇಲ್ಲಿ 15 ಪ್ರಮುಖ ಸ್ಥಳಗಳು, ಅದರಲ್ಲಿ ರಾಜಸ್ಥಾನನೂ ಕೂಡ ಇನ್ಕ್ಲೂಡ್ ಆಗಿತ್ತು. ಅಂದ್ರೆ ಗಡಿ ಭಾಗದಲ್ಲಿ ಬರುವಂತ ರಾಜ್ಯಗಳ ಕೆಲವೊಂದು ಪ್ಲೇಸಸ್ ಮೇಲೆ ಪಾಕಿಸ್ತಾನ ದಾಳಿಗೆ ಪ್ರಯತ್ನವನ್ನ ಪಟ್ಟಿರೋದು ಕ್ಷಿಪಣಿ ಮುಖಾಂತರ. ಪಾಕ್ ದಾಳಿಗೆ ಭಾರತ ತಕ್ಕ ಉತ್ತರವನ್ನ ಕೊಟ್ಟಿದೆ. ಭಾರತೀಯ ಸೇನಾ ಕಾರ್ಯಕ್ಕೆ ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ನಿನ್ನೆ ಜೈಸಲ್ಮೇರ್ನಲ್ಲಿ ಸ್ಥಳೀಯರಿಗೆ ದೊಡ್ಡ ಮಟ್ಟದಲ್ಲಿ ಆತಂಕ ಇತ್ತು. ಯಾಕಂದ್ರೆ ಸ್ಫೋಟ ಸಂಭವಿಸಿತ್ತು. ಆ ಸೌಂಡ್ ಕೇಳಿ ಜನರಿಗೆ ಆತಂಕ ಆಗಿತ್ತು. ಇಡೀ ರಾತ್ರಿ ಆ ಪ್ರದೇಶವನ್ನ ಬ್ಲಾಕ್ಔಟ್ ಮಾಡಲಾಗಿತ್ತು. ಇದೇ ವಿಚಾರವಾಗಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋ ಕುರಿತಂತೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ರಾಘವೇಂದ್ರ ಗುಡಿ, ಪೂರ್ಣ ಪ್ರಮಾಣದ ಯುದ್ಧ ಈಗಲಾದ್ರೂ ಘೋಷಣೆ ಮಾಡಬಹುದಲ್ಲ ಅಂತ ಹಲವರಿಂದ ಅಭಿಪ್ರಾಯಗಳು ಬರ್ತಾ ಇದೆ. ಇನ್ಫ್ಯಾಕ್ಟ್ ಇದರಲ್ಲಿ ಮಾಜಿ ಸೇನಾಧಿಕಾರಿಗಳು ಸೇರಿದ್ದಾರೆ. ಇದೊಂದು ಒಳ್ಳೆ ಅವಕಾಶ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂತ ನಿಟ್ಟಿನಲ್ಲಿ ಅಂತ. ಅಂದ್ರೆ ಅಧಿಕೃತವಾಗಿ ಅಲ್ಲದೆ ಇದ್ರೂ ಕೂಡ ಪೂರ್ಣ ಪ್ರಮಾಣದ ಯುದ್ಧ ಆರಂಭ ಆಗಿದೆಯಾ ಹಾಗಾದ್ರೆ? 22ನೇ ತಾರೀಕು ಯಾವಾಗ ಪಹಲ್ಗಾಮ್ನಲ್ಲಿ 26 ಜನ ಅಮಾಯಕರ ರಕ್ತವನ್ನ ಪಾಕಿಸ್ತಾನ ಹರಿಸ್ತೋ ಅವತ್ತೇ ಯುದ್ಧ ಶುರುವಾಗಿದೆ ಶರ್ಮಿತಾ. ಈಗ ಘೋಷಣೆ ಮಾಡುವಂತದ್ದೇನಿಲ್ಲ, ಇನ್ನೇನೇ ಇದ್ರೂ ಕೂಡ ಉತ್ತರವನ್ನ ಕೊಡುವಂತದ್ದು, ಆ ಉತ್ತರವನ್ನ ಕೊಡುವಂತ ಪ್ರಕ್ರಿಯೆ ಆಪರೇಷನ್ ಸಿಂಧೂರ ಮೂಲಕ ಶುರುವಾಗಿರೋದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಅದರ ಉತ್ತರವಾಗಿ, ಅದರ ಮುಂದುವರೆದ ಭಾಗವಾಗಿ ಭಾರತೀಯ ಸೇನೆ, ಭಾರತೀಯ ಏರ್ಫೋರ್ಸ್ ಮತ್ತು ಭಾರತೀಯ ನೌಕಾಸೇನೆ, ಈ 3 ಸೇನಾ ಪಡೆಗಳು ಕೂಡ ಅತಿ ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಉತ್ತರವನ್ನ ಕೊಡೋದಕ್ಕೆ ಸಿದ್ಧವಾಗಿದ್ದಾವೆ. ಅದರಲ್ಲೂ ಇಂಡಿಯನ್ ಆರ್ಮಿ, ಏರ್ಫೋರ್ಸ್ ತನ್ನ ಬಲವನ್ನ ಈಗ ಸ್ವಲ್ಪ ತೋರಿಸ್ತಾ ಇರೋದಷ್ಟೇ, ಇನ್ನೂ ಕೂಡ ತೋರಿಸುವಂತದ್ದು ಸಾಕಷ್ಟು ಇದೆ ಆ ಒಂದು ಉಗ್ರ ಸ್ಥಾನಕ್ಕೆ. ಆದ್ರೆ ಈಗ ಆಗಿರ್ತಾ ಇರುವಂತ ಬೆಳವಣಿಗೆಗಳ ಬಗ್ಗೆ ಕೂಡ ಗಮನಿಸಬೇಕು. ಈಗಷ್ಟೇ ADGPI ಇಂಡಿಯನ್ ಆರ್ಮಿ ಅವರು ಒಂದು ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಹಾಕಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿನ್ನೆ ಸರಿಸುಮಾರಾಗಿ ಸಾಕಷ್ಟು ಡ್ರೋನ್ಗಳು, ಮಿಸೈಲ್ ಗಳನ್ನ ಪಾಕಿಸ್ತಾನ ಪ್ರಯೋಗವನ್ನ ಮಾಡಿದೆ. ಅದು ಎಸ್ಪೆಷಲಿ ಜಮ್ಮುವಿನ ಮೇಲೆ ಪ್ರಯೋಗವನ್ನ ಮಾಡಿರುವಂತದ್ದು. ಒಂದೇ ಒಂದು ಅವರ ಡ್ರೋನ್ ಆಗ್ಲಿ, ಮಿಸೈಲ್ ಆಗ್ಲಿ ಭಾರತದ ನೆಲವನ್ನ ಸುಭದ್ರವಾಗಿ ತಾನು ಅಂದುಕೊಂಡ ಹಾಗೆ ಸ್ಫೋಟಕಗಳನ್ನ ಹೊತ್ತು ಭೇಟಿ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲವನ್ನ ಕೂಡ ಆಗಸದಲ್ಲೇ ಹೊಡೆದಾಕಲಾಗಿದೆ. ಜೊತೆಗೆ ಒಂದು ವಿಡಿಯೋವನ್ನ ಕೂಡ, ಒಂದು ಅತ್ಯಂತ ಶಾರ್ಟ್ ಆಗಿರ್ತಕ್ಕಂಥ ವಿಡಿಯೋವನ್ನ ರಿಲೀಸ್ ಮಾಡಿರುವಂತದ್ದು. ಪಾಕಿಸ್ತಾನದ ಸೇನೆಯ ಪೋಸ್ಟ್ ಏನಿದೆ ಅದನ್ನ ಕೂಡ ಸಂಪೂರ್ಣವಾಗಿ ಬ್ಲಾಸ್ಟ್ ಮಾಡಿ ಹಾಕಿದೆ ಇಂಡಿಯನ್ ಆರ್ಮಿ. ಸೊ ಇಂಡಿಯನ್ ಆರ್ಮಿ ತನ್ನ ಪ್ರತಿಯೊಂದು ಹಂತದಲ್ಲೂ ಕೂಡ ತನ್ನ ಬಲವನ್ನ ತೋರ್ಪಡಿಸ್ತಾನೆ ಹೋಗ್ತಾ ಇದೆ. ಮತ್ತೊಂದು ಕಡೆಯಿಂದ ಮತ್ತೊಂದಿಷ್ಟು ಮಾಹಿತಿಗಳು ಬರ್ತಾ ಇರೋದೇನೆಂದ್ರೆ, ನಿನ್ನೆ ಜಮ್ಮುವಿನ ಮೇಲೆ 50 ಡ್ರೋನ್ ಗಳನ್ನ ಹಾರಿಸಿರುತ್ತೆ ಪಾಕಿಸ್ತಾನ. 50 ಡ್ರೋನ್ ಗಳನ್ನ ಭಾರತೀಯ ಸೇನೆ ಹೊಡೆದು ಹಾಕಿದೆ. ಒಂದೇ ಒಂದು ಡ್ರೋನ್ಗಳು ಕೂಡ
ಭಾರತದ ನೆಲವನ್ನ ಮುಟ್ಟೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನೊಂದು ಕಡೆಯಿಂದ ನೋಡೋದಾದ್ರೆ ಭಾರತೀಯ ಸೇನಾ ಪಡೆಗಳು ಕೊಡ್ತಿರುವಂತ ಆಲ್ ಔಟ್ ಉತ್ತರ ಏನಿದೆ, ಆ ಉತ್ತರಕ್ಕೆ ಅದನ್ನ ತಡೆದುಕೊಳ್ಳುವಂತ ಶಕ್ತಿ ಪಾಕಿಸ್ತಾನದ ಬಳಿಯಲ್ಲಿ ಇಲ್ಲ. ಅದೆಲ್ಲವೂ ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ನಿನ್ನೆ ತಡರಾತ್ರಿಯಿಂದ ಇವತ್ತು ಬೆಳಗಿನ ಜಾವದವರೆಗೂ ನಿರಂತರವಾಗಿ ಶರ್ಮಿತಾ, ಒಂದು ನಾವು ಜೈಸಲ್ಮೇರ್ ರಾಜಸ್ಥಾನ ಇರ್ಬೋದು ಅಥವಾ ಜಮ್ಮು ಕಾಶ್ಮೀರದ ಗಡಿ ಭಾಗ ಇರ್ಬೋದು, ಜೊತೆಗೆ ಈ ನಮ್ಮ ಲೈನ್ ಆಫ್ ಕಂಟ್ರೋಲ್ ಏನಿದೆ ಅಂದ್ರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಿಂದ ಇರ್ತಕ್ಕಂಥ ಲೈನ್ ಆಫ್ ಕಂಟ್ರೋಲ್ ಏನಿದೆ, ಅಲ್ಲೆಲ್ಲವೂ ಕೂಡ ಸೀಸ್ ಫೈರ್ ಅನ್ನ ವೈಲೇಷನ್ ಮಾಡೋದ್ರ ಜೊತೆಯಲ್ಲಿ ನಮ್ಮ ಏರ್ ಸ್ಪೇಸ್ ಅನ್ನ ವೈಲೇಷನ್ ಮಾಡುವಂತದ್ದು ಪ್ರಯತ್ನವನ್ನ ಕೂಡ ಪಾಕಿಸ್ತಾನ ಸೇನೆ, ಪಾಕಿಸ್ತಾನದ ಏರ್ಫೋರ್ಸ್ ಗಳು ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ದಾವೆ. ಬೆಳಗಿನ ಜಾವದವರೆಗೂ ಕೂಡ ಬೆಳಗ್ಗೆ 4 ಗಂಟೆಗೆ ಮತ್ತೊಂದು ಬಾರಿ ಸೈರನ್ ಮೊಳಗುತ್ತೆ ಜಮ್ಮುವಿನಲ್ಲಿ, ಜೈಸಲ್ಮೇರಲ್ಲಿ. ಇವತ್ತು ಬೆಳಗಿನ ಜಾವ ಮೊಳಗಿರುವಂತದ್ದು. ಇನ್ನು ಪಂಜಾಬ್ ನಲ್ಲೂ ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನ ಕೊಡಲಾಗಿದೆ, ಬ್ಲಾಕ್ಔಟ್ ನ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ. ಇವೆಲ್ಲ ತಯಾರಿಯನ್ನ ಭಾರತದ ಬಳಿಯಲ್ಲಿ ಮಾಡ್ಕೊಳ್ತಾ ಇದ್ರೆ ಇವತ್ತು ಕೂಡ ನಾವು ಗಮನಿಸಬೇಕು, ಭಾರತಕ್ಕೆ ಹೇಳಿಕೊಳ್ಳುವಂತ ಅತಿ ದೊಡ್ಡ ಮಟ್ಟದ ಯಾವುದೇ ಹಾನಿ ಕೂಡ ಆಗಿಲ್ಲ. ನಿನ್ನೆ ಸಾಕಷ್ಟು ಫೇಕ್ ನ್ಯೂಸ್ ಗಳನ್ನ ಪಾಕಿಸ್ತಾನ ಮಾಡ್ತಾ ಇತ್ತು, ಭಾರತೀಯ ಫೈಟರ್ ಜೆಟ್ ಗಳನ್ನ ಉರುಳಿಸಿದೀವಿ ಅಂತ. ಅದು ಕೂಡ ಫೇಕ್ ಅನ್ನೋದೀಗ ಸಂಪೂರ್ಣವಾಗಿ ಪ್ರೂವ್ ಆಗಿರುವಂತದ್ದು. ಆದ್ರೆ ಭಾರತೀಯ ಸೇನೆ ಕೊಟ್ಟಿರುವಂತ ಉತ್ತರ ಇದೆಯಲ್ಲ, ಆ ಉತ್ತರವನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗ್ಬೇಕು. ಮೊದಲು ಲಾಹೋರ್, ಯಾವಾಗ ಆಪರೇಷನ್ ಸಿಂಧೂರ ಶುರುವಾಗುತ್ತೆ ಅದಾದ ಬಳಿಕ ಭಾರತದ ಮೇಲೆ ಮತ್ತೆ ಆಕ್ರಮಣವನ್ನ ಮಾಡಿದೆ. ಭಾರತ ಸ್ಪಷ್ಟವಾಗಿ ಹೇಳಿರುತ್ತೆ, ನಮ್ಮ ಟಾರ್ಗೆಟ್ ಏನಿತ್ತು, ಉಗ್ರರಿದ್ದು ನಾವು ಅವ್ರನ್ನ ಹೊಡೆದುಳಿಸಿದೀವಿ, ಮುಗಿತು, ನಾವ್ ಇದನ್ನ ಎಸ್ಕಲೇಟ್ ಮಾಡೋದಿಲ್ಲ ಅಂತ. ಬಟ್ ಪಾಕಿಸ್ತಾನಕ್ಕೆ ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಭಾರತದ 15 ಪೋಸ್ಟ್ ಗಳನ್ನ ಟಾರ್ಗೆಟ್ ಮಾಡ್ಲಾಗತ್ತೆ. ನಮ್ಮ ಅಮೃತ್ಸರದ ಗೋಲ್ಡನ್ ಮಂದಿರ ಏನಿದೆ, ಗೋಲ್ಡನ್ ಟೆಂಪಲ್ ಗುರುದ್ವಾರ ಏನಿದೆ, ಅದನ್ನ ಟಾರ್ಗೆಟ್ ಮಾಡ್ಲಾಗತ್ತೆ. ಸಿಖ್ಖರ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸ್ಥಳ, ಅದನ್ನ ಯಾವಾಗ ಟಾರ್ಗೆಟ್ ಮಾಡ್ಲಾಗತ್ತೆ, ಭಾರತ ಮತ್ತೆ ಪ್ರತ್ಯುತ್ತರವನ್ನ ಕೊಡುತ್ತೆ. ಲಾಹೋರ್ ಒಳಗಡೆ, ಪೇಶಾವರ್, ಅಲ್ಲಿಯ ರಾವಲ್ಪಿಂಡಿ, ಅಲ್ಲಿಯ ತನಕ ನಮ್ಮ ಡ್ರೋನ್ ಗಳು ಹೋಗ್ತವೆ, ನಮ್ಮ ಕಾಮಿಕಲ್ಸ್ ಡ್ರೋನ್ ಗಳು ಹೋಗ್ತವೆ. ಆ ಡ್ರೋನ್ ಗಳು ಹೋಗಿ ಅಲ್ಲಿರ್ತಕ್ಕಂಥ ಅವರ ರೆಡಾರ್ ಸಿಸ್ಟಮ್ಸ್ ಗಳು, ಅವರ ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ ಸಿಸ್ಟಮ್ಸ್ ಗಳೇನಿದಾವೆ ಅದನ್ನ ಸಂಪೂರ್ಣ ಧ್ವಂಸ ಮಾಡ್ಲ ಹೋಗುತ್ತೆ. ಇದನ್ನ ಯಾರೂ ಕೂಡ ಊಹೆ ಮಾಡ್ಕೊಂಡಿರ್ಲಿಲ್ಲ, ಇದನ್ನ ಯಾರು ಕಲ್ಪನೆ ಮಾಡ್ಕೊಂಡಿರಲಿಲ್ಲ. ಇಷ್ಟು ಸಲೀಸಾಗಿ, ಇಷ್ಟು ಸುಲಭವಾಗಿ ಪಾಕಿಸ್ತಾನದ ಒಳಗಡೆನೆ ಹೋಗಿ, ಪಾಕಿಸ್ತಾನದ ಪಂಜಾಬ್ ಒಳಗಡೆನೆ ಹೋಗಿ ಭಾರತೀಯ ಸೇನೆ ದಾಳಿಯನ್ನ ಮಾಡಬಹುದು ಅಂತೇಳಿ ನಿನ್ನೆ ಅದನ್ನ ಒಂದು ಝಲಕನ್ನ ತೋರಿಸಲಾಗಿತ್ತು. ಅದಾದ ಬಳಿಕ ಕೂಡ ಹೇಳಿದ್ವಿ, ನಾವ್ ಇದನ್ನ ಎಸ್ಕಲೇಟ್ ಮಾಡೋದಿಲ್ಲ, ನೀವು ನಮ್ಮ ಏರ್ ಸ್ಪೇಸ್ ಅನ್ನ ವೈಲೇಷನ್ ಮಾಡಿದ್ದಕ್ಕೆ ನಾವ್ ಇದನ್ನ ಉತ್ತರವನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ. ಆದ್ರೆ ಪಾಕಿಸ್ತಾನಕ್ಕೆ ಒಂದ್ ರೀತಿಯಿಂದ ನಾಯಿ ಬಾಲ ಸೀದಾ ಆದ್ರೂ ಕೂಡ ಪಾಕಿಸ್ತಾನದ ಬುದ್ಧಿ ಮಾತ್ರ ಸೀದಾ ಆಗೋದಿಲ್ಲ. ಅಲ್ಲಿರ್ತಕ್ಕಂಥ ಇಸ್ಲಾಮಾಬಾದ್ ಇದಾವೆ ಅಥವಾ ರಾವಲ್ಪಿಂಡಿ ಏನಿದಾವೆ ಅವೆಲ್ಲವೂ ಕೂಡ ಧ್ವಂಸ ಆಗೋವರೆಗೂ ಸಮಾಧಾನ ಇಲ್ಲ ಅನ್ಸುತ್ತೆ ಅವ್ರಿಗೆ. ನಮ್ಮ ಜಮ್ಮುವಿನನ್ನ, ನಮ್ಮ ಜೈಸಲ್ಮೇರ್ ಇರ್ಬೋದು, ಪಂಜಾಬ್ ಇರ್ಬೋದು, ಮತ್ತೆ ಜಮ್ಮು ಕಾಶ್ಮೀರ, ಅದರಲ್ಲೂ ಜಮ್ಮುವನ್ನ ಟಾರ್ಗೆಟ್ ಮಾಡಿ ದೊಡ್ಡ ಮಟ್ಟದಲ್ಲಿ ದಾಳಿಯನ್ನ ಮಾಡುವಂತ ಪ್ರಯತ್ನವನ್ನ ಪಾಕಿಸ್ತಾನ ಸೇನೆ ನಿನ್ನೆ ಸಂಜೆ ಸುಮಾರು 8:30 8:40 ಅವಧಿಯಲ್ಲಿ ಶುರು ಮಾಡುತ್ತೆ. ಅದಾದ ಬಳಿಕ ಜಮ್ಮುವಿನಲ್ಲಿ ಸಂಪೂರ್ಣ ಅವರ ಎಲ್ಲಾ ಏನ್ ಡ್ರೋನ್ಸ್ ಗಳಿದಾವೆ, ಅವರ ಮಿಸೈಲ್ ಗಳಿದಾವೆ ಹೊಡೆದಾಗುತ್ತೆ. ಅದೇ ರೀತಿಯಾಗಿ ಜೈಸಲ್ಮೇರ್ ಇರ್ಬೋದು, ಪಂಜಾಬ್ ಇರ್ಬೋದು, ಎಲ್ಲೂ ಕೂಡ ಪಾಕಿಸ್ತಾನದ ಸೇನೆಗೆ ಅವಕಾಶವನ್ನೇ ಭಾರತೀಯ ಸೇನೆ ಕೊಡೋದಿಲ್ಲ. ಬದಲಿಗೆ ಪ್ರತ್ಯುತ್ತರವನ್ನ ಕೊಟ್ಟಂತದ್ದು ಇದೆಯಲ್ಲ ಭಾರತೀಯ ಸೇನಾ ಪಡೆಗಳು. ಒಂದು ಕಡೆ ಅವರ F-16 ಅತ್ಯಾಧುನಿಕವಾಗಿರ್ತಕ್ಕಂಥ ಯುದ್ಧ ವಿಮಾನ, ಕಳೆದ ಬಾರಿ ಅಭಿನಂದನ್ ಬಾಲಕೋಟ್ ಸಂದರ್ಭದಲ್ಲಿ ಏನ್ ಡಾಗ್ ಫೈಟ್ ಆಗಿರುತ್ತೆ, ಆಗ ಅಭಿನಂದನ್ ಉರುಳಿಸಿರ್ತಾರೆ F-16 ಅನ್ನ, MiG-21 ಅನ್ನ ರೀತಿಯಾಗಿರ್ತಕ್ಕಂಥ 40 ವರ್ಷ ಹಳೆಯ ಫ್ಲೈಟ್ ಅನ್ನ ಬಳಸಿ. ಆದ್ರೆ ಈ ಬಾರಿ ಅದನ್ನ ಡ್ರೋನ್, ನಮ್ಮ ಈ ಆಂಟಿ ಮಿಸೈಲ್ ಸಿಸ್ಟಮ್, ಆಂಟಿ ಏರ್ಕ್ರಾಫ್ಟ್ ಸಿಸ್ಟಮ್ ಗಳಿದಾವೆ, S-400 ಇರ್ಬೋದು, ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಗಳೇನಿರ್ಬೋದು, ಅವುಗಳೇ ಧ್ವಂಸವನ್ನ ಮಾಡಿರುವಂತದ್ದು. ಅವರ 2 JF-17 ಯುದ್ಧ ವಿಮಾನಗಳು ಹೋಗಿದಾವೆ ಅಂತ ಹೇಳಿ ಪಾಕಿಸ್ತಾನವೇ ಹೇಳ್ಕೊಳ್ತಾ ಇದೆ. ಆದ್ರೆ ಅದರ ಒಂದು ಸ್ಪಷ್ಟ ಲೆಕ್ಕಾಚಾರವನ್ನ ನೋಡಿದಾಗ ಅವರ 5 ಫೈಟರ್ ಜೆಟ್ ಗಳು ನಾಶವಾಗಿರುವಂತದ್ದು, ಡ್ರೋನ್ಗಳು ನಾಶ, 50 ಡ್ರೋನ್ಗಳು, 5 ಫೈಟರ್ ಜೆಟ್ ಗಳು, ಜೊತೆಗೆ ಲಾಹೋರ್, ಪೇಶಾವರ್, ಇಸ್ಲಾಮಾಬಾದ್, ಕರಾಚಿ ಎಲ್ಲ, ಮತ್ತೆ ಸಿಯಾಲ್ಕೋಟ್, ಪ್ರತಿಯೊಂದು ಕಡೆ ಕೂಡ ಭಾರತೀಯ ಸೇನೆ ಅವರ ಮೇಲೆ ಒಂದು ಬರೀ ಸಿಡಿಲ್ ಅನ್ನಲ್ಲ, ಮಿಸೈಲ್ ಗಳ ಸುರಿಮಳೆಯನ್ನೇ ಸುರಿಸ್ತಾ ಇರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು. ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ರಾಘವೇಂದ್ರ ಗುಡಿ.